ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಗಳ ಶಿವಮೊಗ್ಗ. ಇದು ಮನಸ್ಸುಗಳ ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಚಿರಬಾಂಧವ್ಯ ಮುಂದುವರೆದ ಭಾಗ. ಆನಂದ ಆಶ್ಚರ್ಯಗಳಿಂದ ವಿಶ್ವಾಸ್ ಮಾತು ಬಾರದೆ ತಡವರಿಸಿದ. ಯುಗಾಂತರಗಳಿಂದಲೂ ಎದೆಯ ಮೇಲೆ ಹೊತ್ತ ಭಾರದ ಮಂಜುಗೆಡ್ಡೆಯ ಹೊರೆಯನ್ನು ಇಳಿಸಿಕೊಂಡವಳಂತೆ ಹೂವು ಬೀರಿದಂತೆ ನಕ್ಕು ಬಿಟ್ಟಳು. ಹೇಗೆ ಎಂದು ತಾನೇ ನಿನ್ನ ಪ್ರಶ್ನೆ? ಗೊಂದಲ ವಿಷು ಎಂದು ವಿಭಾ ಉದ್ಘಟಿಸುತ್ತಾಳೆ. ಒಂದಷ್ಟು ಮಾತಾಡಿ ಹಗುರಾಗಬಹುದು. ಖಂಡಿತ ಈಗಲೇ ಬರ್ತೀನಿ, ಸಹಿ ಹಾಕಿ ಬರುವವರೆಗೆ ಇಲ್ಲೇ ಕಾಯ್ತಾ ಇರು ಎಂದು ಹೇಳ್ತಾನೆ. ಮಹಡಿ ಮೆಟ್ಟಿಲುಗಳನ್ನು ದಡದಡನೆ ಹತ್ತಿಕೊಂಡು ಆಫೀಸ್ ರೂಮ್ಗೆ ಧಾವಿಸಿದ ಸುಭಾಷ್. ತನ್ನ ಕಾಲುಗಳಿಗೆ ರೆಕ್ಕೆ ಬಂದಂತೆ ತಾನೆಲ್ಲೋ ಬಾನಂಗಳದ ಉದ್ದಗಲಕ್ಕೂ ಗರಿ ಬಿಚ್ಚಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವಂತೆ ವಿಶ್ವಾಸ್ ಹರ್ಷಪುಳಕಿತನಾಗಿ ಹೋದ. ಮತ್ತೊಂದು 5 ನಿಮಿಷದಲ್ಲಿ ವಿಭಾಳ ಮುಂದೆ ಹಾಜರು. ವಿಭಾ, ಇಲ್ಲೇ ಎಲ್ಲಾದರೂ ಕಾಫಿ ಕುಡಿದು ಕೂತು ಮಾತನಾಡೋಣ ಎಂದನು. ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗಿ ಕಾರಿನಲ್ಲಿ ಕೂರಿಸಿದ. ಕಾಮತ್ನಲ್ಲಿ ಕಾಫಿ ಕುಡಿದು ಕೆಂಪು ತೋಟದ ಸಸ್ಯ ಕಾಶಿಗೆ ಕೈ ಮುಗಿದು ಒಳಹೊಕ್ಕು ಕೆರೆಯ ಏರಿಯ ಮೇಲೆ ನಿಶ್ಶಬ್ದವಾದ ವಿಶ್ವಾಸ್. ಬೆಳಗಿನ ವೇಳೆಯಾಗಿದ್ದರಿಂದ ಜನಸಂದಣಿ ತೀರಾ ಕಡಿಮೆ ಆಗಿತ್ತು. ಸುತ್ತಲೂ ದಟ್ಟವಾದ ಮರಗಳು ಚಾಮರ ಬೀಸಿ ತಂಗಾಳಿಯ ಜೋಗುಳ ಹಾಡುತ್ತಿತ್ತು. ಸ್ತಬ್ಧ ಚಿತ್ರದಂತೆ ಹಾಯಾಗಿ ಮಲಗಿ ನಿದ್ರಿಸುವ ಕೆರೆಯ ನೀರಿಗೆ ವಿಶ್ವಾಸ್ ಒಂದೊಂದೇ ಕಲ್ಲನ್ನು ಎಸೆಯುತ್ತಾ ಕೇಳಿದ. ಈಗ ಹೇಳು ವಿಭಾ, ಇಷ್ಟು ದಿನ ಎಲ್ಲಿ ಮಾಯವಾಗಿದ್ದೆ? ನಿನ್ನ ನೋಡೋಕೆ ಆಗದೆ, ಕಾಣೋಕೂ ಆಗದೆ ನಾನು ಹುಚ್ಚನಾಗಲಿಲ್ಲ ನೋಡು, ಅದೇ ಒಂದು ನನ್ನ ಪುಣ್ಯ. ವಿಷು, ಹೀಗೆ ಯಾಕೆ ಹೇಳ್ತೀಯಾ? ಅನಸೂಯಾಳ ಕೈಯಲ್ಲಿ ನನ್ನ ಎಲ್ಲ ಅಡ್ರೆಸ್ಸನ್ನು, ನನ್ನ ವಿಳಾಸವನ್ನು ಸಹ ಬರ್ದು ಕಳಿಸಿದ್ನಲ್ಲ, ಅದೆಲ್ಲ ಒಂದು ದೊಡ್ಡ ಕತೆ ವಿಭಾ. ವಿಶ್ವಾಸ ಭಾರವಾದ ಉಸಿರನ್ನು ಎಳೆದು ಹೇಳ್ತಾನೆ. ಹೇಳು ವಿಷು, ಏನು ಅಂತ ಹೇಳಲಿ ವಿಭಾ ನನ್ನ ಗೋಳಿನ ಕತೆಯನ್ನು? ನಿನ್ನ ನೆಮ್ಮದಿ ನಾನು ಯಾಕೆ ಕೆಡಿಸ್ಲಿ ಅಂತ ಸುಮ್ಮನೆ. ಹಾಗಂದ್ರೆ ಹೇಗೆ ವಿಷು? ನೋವು ನಲಿವು ಏನಿದ್ರೂ ಆಪ್ತರಲ್ಲಿ ಹಂಚಿಕೊಂಡರೆ, ಹೇಳಿಕೊಂಡರೆ ಮನಸ್ಸು ಹಗುರವಾಗುತ್ತಂತೆ. ಅಲ್ಲದೆ ನಮ್ಮ ಜೀವನದ ಅತ್ಯಮೂಲ್ಯವಾದಂತಹ ಸುಖದ ಕ್ಷಣಗಳನ್ನು ಸಹ ನಾವಿಬ್ಬರು ಸೇರಿ ಅನುಭವಿಸಿದ್ದೇವೆ. ಹಾಗೇನೆ ದುಃಖ ಸಮಸ್ಯೆಗಳನ್ನು ಸಹ ಹಂಚಿಕೊಂಡರೆ ತಪ್ಪೇನು? ಹಾಗಾದರೆ ಸರಿ, ಹೇಳೇ ಬಿಡ್ತೀನಿ ವಿಭಾ. ನಾನು ಪರೀಕ್ಷೆ ಮುಗಿಸಿಕೊಂಡು ನಿನ್ನ ಬಿಟ್ಟು ಊರಿಗೆ ಹೋದ್ನಲ್ವಾ? ಹೌದು. ಆಮೇಲೆ ಏನಾಯಿತು ವಿಷು? ನನ್ನ ಕಾಯಿಲೆಯ ಅಮ್ಮ ಇನ್ನು ಹೆಚ್ಚು ದಿನ ನಾನು ಬದುಕುಳಿಯಲಾರೆ, ನನಗೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಿಸು ಎಂದು ಒಂದೇ ಸಮನೆ ಹಠ ಹಿಡಿದರು. ದುರ್ಬಲರಾದ ತಂದೆ ಒಬ್ಬರನ್ನೇ ಅವರ ಜೊತೆ ಕಳುಹಿಸಲಾರದೆ ಶ್ರವಣಕುಮಾರನಂತೆ ನಾನೂ ಸಹ ಅವರ ಹಿಂದೆ ಹೊರಟೆ. ಅವರೊಂದಿಗೆ ತಿರುಪತಿ, ಉಡುಪಿ, ಧರ್ಮಸ್ಥಳ, ಹೀಗೆ ಸುಬ್ರಹ್ಮಣ್ಯ ಮುಂತಾದ ಸ್ಥಳಗಳನ್ನು ಸುತ್ತಿಕೊಂಡು ಕೊನೆಗೆ ಗೋಕರ್ಣಕ್ಕೆ ಬರುವ ವೇಳೆಗೆ ತಾಯಿಯ ಉಬ್ಬಸದ ಕಾಯಿಲೆ ಉಲ್ಬಣವಾಯಿತು. ಆ ಅಪರಿಚಿತ ಊರಿನಲ್ಲಿ ಸರಿಯಾದ ಸಮಯಕ್ಕೆ ಒಳ್ಳೆ ಚಿಕಿತ್ಸೆಯೂ ಸಹ ದೊರೆಯಲಿಲ್ಲ. ವೈದ್ಯಕೀಯ ಸಿಗದೆ ಅಮ್ಮ ಒಂದು ರಾತ್ರಿ ಉಸಿರಿಗಾಗಿ ಚಡಪಡಿಸುತ್ತಾ ಅಲ್ಲೇ ತೀರಿಕೊಂಡಳು. ಅಲ್ಲೇ ದಹನ ಕ್ರಿಯೆಯನ್ನು ಸಹ ಮುಗಿಸಿಕೊಂಡು ಊರಿಗೆ ಬಂದೆವು. ಮತ್ತೆ ದಿನ ಕರ್ಮಾಂತರ, ಸಮಾರಾಧನೆ ಎಂದು ಗಡಿಬಿಡಿಯಲ್ಲಿ ನಿನ್ನ ಬಗ್ಗೆ ಮತ್ತು ಅನಸೂಯಾಳ ಪತ್ರದ ಬಗ್ಗೆ ಯಾರೂ ಸಹ ನನಗೆ ಏನೂ ತಿಳಿಸಲಿಲ್ಲ. ಎಲ್ಲ ಮುಗಿದ ಮೇಲೆ ನಾನೇ ನಿನ್ನನ್ನು ಹುಡುಕಿಕೊಂಡು ಬಂದೆ. ಆದರೆ ಆ ವೇಳೆಗಾಗಲೇ ನಿನ್ನ ಮದುವೆಯಾಗಿ ನೀನು ಡೆಲ್ಲಿಗೆ ಹೊರಟು ಹೋದ ಸಂಗತಿ 3ನೆಯವರಿಂದ ನನಗೆ ತಿಳಿಯಿತು. ನನ್ನ ಸ್ಥಿತಿ ದೇವರಿಗೆ ಪ್ರೀತಿ. ಮಂಕು ಕವಿದವನಂತೆ ಒಂದು ದಿನ ಗಡ್ಡವನ್ನು ಬೆಳೆಸಿದೆ. ಆಮೇಲೆ ಹೇಗೋ ಸಮಾಧಾನ ತಂದುಕೊಂಡು ಇಲ್ಲಿಗೆ ಬಂದು ಉದ್ಯೋಗಕ್ಕಾಗಿ ಪ್ರಯತ್ನಿಸಿದೆ. ಒಂದಷ್ಟು ಕಾಲ ಒದ್ದಾಡಿದ ಮೇಲೆ ಇದೇ ಕಾಲೇಜಿನಲ್ಲಿ ತಾತ್ಕಾಲಿಕ ಉಪನ್ಯಾಸಕ ಪದವಿಯೂ ಸಹ ನನಗೆ ಸಿಕ್ಕಿತು. ಹೇಗೋ ನಮ್ಮ ಸ್ನೇಹ ಪ್ರೀತಿಯ ಸಿಹಿ ಬುತ್ತಿಯ ನೆರವಿನಿಂದ ಕಾಲಯಾಸನೆ ಮಾಡಿದೆ. 1-2 ವರ್ಷಗಳಲ್ಲಿ ಕೆಲಸ ಖಾಯಂ ಆಯಿತು. ಊರಿನಿಂದ ಕರೆ ಬಂತು.
ಅಕ್ಕ ಸುಲೋಚನೆಗೆ ಎಷ್ಟೋ ವರ್ಷಗಳ ಮೇಲೆ ಒಂದು ಸಂಬಂಧ ಕೂಡಿ ಬಂದಿತ್ತು. ಆದರೆ ಒಡ ಹುಟ್ಟಿದ ಅಕ್ಕನ ಸುಖಕ್ಕಾಗಿ ನಾನು ಒಂದಷ್ಟು ತ್ಯಾಗ ಮಾಡಬೇಕಾಗಿತ್ತು. ಸರಿ ವಿಶು, ಆಮೇಲೆ ವಿಭಾ ಕುತೂಹಲದಿಂದ ಅವನತ್ತ ಕಣ್ಣು ಕೀಳಿದಳು. ಸುಲೋಚನೆಯನ್ನು ಆ ಹುಡುಗ ವೆಂಕಟೇಶ ಕೈ ಹಿಡಿಯಬೇಕಾದರೆ ನಾನು ಅವನ ತಂಗಿ ಕೋಮಲೆಯನ್ನು ಮದುವೆಯಾಗಬೇಕಾಗಿತ್ತು. ಒಳಿತೇ ಆಯ್ತಲ್ವಾ ವಿಶು ಅನ್ನು. ಎಲ್ಲಿಯ ಒಳಿತು ಏನೋ. ಕೋಮಲ ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದಳು. ಜೊತೆಗೆ ಹುಟ್ಟಿನಿಂದಲೇ ಗರ್ಭಕೋಶದಲ್ಲಿ ತೀರದ ದೋಷವಿತ್ತು. ಮಕ್ಕಳನ್ನು ಸಹ ಪಡೆಯುವ ಶಕ್ತಿಯನ್ನು ಆಕೆ ಕಳೆದುಕೊಂಡಿದ್ದಳು. ಹೇಗಿದ್ದರೂ ಮದುವೆ, ದಾಂಪತ್ಯ ಜೀವನದ ಬಗ್ಗೆ ಸುಂದರ ಸ್ವಪ್ನಗಳೆಲ್ಲ ಮಣ್ಣುಗೂಡಿ ಹೋಗಿದ್ದವನಲ್ವ ನಾನು. ಇನ್ನೇನು ಆಗಬೇಕು. ವಯಸ್ಸು ಸಹ ಮೀರಿ ಮದುವೆಯ ಆಸೆಯನ್ನೇ ಕೈಬಿಟ್ಟು ಕನ್ಯಾಕುಮಾರಿಯಾಗಿದ್ದ ಅಕ್ಕನ ಸುಖಕ್ಕಾಗಿ ಕೋಮಲೆಯ ಕೈ ಹಿಡಿಯುವಂತಾಯಿತು. ವಿಶು ವಿಶು ಇದೆಲ್ಲ ಏನಾಗಿ ಹೋಯಿತು? ವಿಶು ವಿಭಾ ತುಂಬ ಉದ್ವೇಗದಿಂದ ಉದ್ಗರಿಸ್ತಾಳೆ. ನನ್ನ ಬದುಕೆಲ್ಲ ಕತ್ತಲಾಗಿ ಹೋಯಿತು ವಿಭಾ. ದಾಂಪತ್ಯ ಸುಖ ನನ್ನ ಹಣೆಯಲ್ಲಿ ಬರೆಯಲೇ ಇಲ್ಲವೇನೋ. ಆ ಬ್ರಹ್ಮ ಕೋಮಲೆ ತಾಯಿಯಾಗುವಂತಿಲ್ಲ. ಜೊತೆಗೆ ಒಳ್ಳೆಯ ಹೆಂಡತಿಯೂ ಸಹ ಆಗಲು ಆಕೆ ಸಾಮರ್ಥ್ಯವಿಲ್ಲದವಳು. ಮಾನಸಿಕ ಅಸ್ವಸ್ಥತೆ, ನರಗಳ ದೌರ್ಬಲ್ಯ, ಸಾಮರ್ಥ್ಯವಿಲ್ಲದವಳು. ಮಾನಸಿಕ ಅಸ್ಥಿರತೆ, ನರಗಳ ದೌರ್ಬಲ್ಯ ಅವಳನ್ನು ಸದಾ ಕಾಡುತ್ತಿದೆ. ಈಗ ಇದ್ದ ಬುದ್ಧಿ ಇನ್ನೊಂದು ಗಳಿಗೆಗೆ ಇರೋದಿಲ್ಲ. ಸಣ್ಣ ಪುಟ್ಟ ಕಾರಣಕ್ಕೆಲ್ಲ ಇಡೀ ದಿನ ಸಿಟ್ಟಾಗಿ ರೇಗಾಡ್ತಾಳೆ. ಅಲ್ಲದೆ ಅಳ್ತಾ ಇರ್ತಾಳೆ ಸಹ. ಅಡುಗೆ ಮಾಡಿದರೆ ಮಾಡಿದ್ಲು, ಬಿಟ್ಟರೆ ಬಿಟ್ಲು. ಮಲಗಿದ್ರೆ ಇಡೀ ದಿನ ಮಲಗಿಯೇ ಇರ್ತಾಳೆ. ಯಾರೊಂದಿಗೂ ಸಹ ಆಕೆ ಮಾತಿಲ್ಲ, ಕತೆ ಇಲ್ಲ. ಜನಗಳ ಜೊತೆನೂ ಸಹ ಅವಳು ಸೇರೋದಿಲ್ಲ. ಇವಳನ್ನು ಸಮಾಧಾನ ಪಡಿಸುವಲ್ಲೇ ನನ್ನ ಬುದ್ಧಿ, ಆಯುಷ್ಯ ಸವೆದು ಹೋಗ್ತಾ ಇದೆ. ಆಸ್ತಿ, ಮನೆ, ಗದ್ದೆ, ತೋಟ ಬೇಕಾದಷ್ಟಿದೆ ವಿಭಾ. ಆದರೆ ಏನು ಮಾಡೋದು? ಮನಃಶಾಂತಿ ಮಾತ್ರ ಇಲ್ಲ. ಎಲ್ಲ ಸುಮ್ಮನೆ. ವಿಶ್ವಾಸ್ ಅತಿ ವಿಶೇಷತೆಯಿಂದ ನುಡಿದ. ಸ್ವಾರಿ ವಿಶು, ನೀನಾದರೂ ಮದುವೆಯಾಗಿ ಸುಖವಾಗಿ ಸಂತೋಷವಾಗಿರ್ತೀಯ ಅಂತ ನಾನು ಬಯಸಿದ್ದೆ. ನಿನ್ನ ಲೈಫ್ ಹಾಳಾಯಿತಲ್ಲ, ವ್ಯರ್ಥ ಆಯ್ತಲ್ಲ ವಿಶು. ವಿಭಾ ದುಃಖಿಸ್ತಾಳೆ. ಎಲ್ಲ ವಿಧಿ ಬರಹ ವಿಭಾ. ಈಗ ನಿನ್ನ ವಿಷಯ ಹೇಳುವಂತಳಾಗು ಎಂದವಳ ಕೆದರಿದ ಮುಂಗುರುಳನ್ನು ಹಿತವಾಗಿ ನೇವರಿಸ್ತಾನೆ. ಆ ಒಂದು ಸ್ಪರ್ಶಕ್ಕೆ ಅನಾಮಿಕ ವಿಭಾ ಕರಗಿ ನೀರಾಗಿ ಹೋಗ್ತಾಳೆ. ವಿಭಾಳು ಮದುವೆಯಾದಾಗಿನಿಂದಲೂ ಸಹ ತನ್ನ ಜೀವಿತದ ಘಟನೆಗಳನ್ನು ಅತ್ಯಂತ ಕುಶಲ ಕತೆಗಾರಳ ಶೈಲಿಯಲ್ಲಿ ನಿರೂಪಿಸಿದಳು. ವಿಶ್ವಾಸ್ ನಿಟ್ಟುಸಿರು ಬಿಟ್ಟು ಹೇಳಿದ, ಅಂದರೆ ನಾವಿಬ್ಬರು ಒಂದೇ ದೋಣಿಯಲ್ಲಿ ತೇಲುತ್ತಿದ್ದೇವೆ ಅನ್ನೋ ನಿಜ. ಆದರೆ ನನ್ನದೆಷ್ಟೋ 1000 ಪಾಲಿಗೆ ಮೇಲು ಪ್ರೀತಿ ಸಹೃದಯತೆಯಿಂದ ಕಾಣುವ ಗಂಡನಿದ್ದಾನೆ ನಿನಗಾದರೆ. ನನ್ನದು ಬಿಡು, ತೇಲಲಾರದು ಗುಂಡು ಮುಳುಗಲಿದೆಯೇ ಮುಳುಗಲೆಂದು ಚೆಂಡು ಎನ್ನುವಂತೆ ಈ ಬೇಡದ ಸಂಬಂಧದ ಭವಸಾಗರದಲ್ಲಿ ಬಿದ್ದು ನರಳುತ್ತಿದ್ದೇನೆ. ಹಾಗಾದರೆ ಇದಕ್ಕೇನು ಪರಿಹಾರವೇ ಇಲ್ವಾ ವಿಶು? ಇದೆ, ಹೇಳು, ಏನದು? ನನ್ನ ಸಾವು. ನಿರ್ಲಿಪ್ತವಾಗಿ ನಕ್ಕು ನುಡಿತಾನೆ ವಿಶ್ವಾಸ್. ನಾಳೆ ಎಂಬುದು ಇದೆ ಅಲ್ವಾ ಅನ್ನೋದನ್ನು ನಾವು ಯಾಕೆ ಮರಿಬಾರ್ದು? ರಾತ್ರಿ ಕಳೆದು ಬೆಳಕಾಗೋದಿಲ್ವೇ ಹಾಗೆ. ಈ ಮಬ್ಬು ಕಳೆದು ಬೆಳಕು ಸರಿಯೋದರ ನಿರೀಕ್ಷೆಯಲ್ಲಿಯೇ ಸುಖವಿದೆ. ಅಷ್ಟೊಂದು ನಿರಾಶನಾಗಬೇಡ. ನನಗೇನು ನಂಬಿಕೆ ಇಲ್ಲ. ನಾವಿಬ್ಬರೂ ಸಹ ಈ ಒಂದು ಸಮಾಜ ಎಳೆದಿರೋ ಮದುವೆ ಅನ್ನೋ ಲಕ್ಷ್ಮಣ ರೇಖೆಯೊಳಗೆ ಬಂಧಿತರು ಆಗಿ ಹೋಗಿದ್ದೀವಿ. ಎಲ್ಲಿದೆ ವಿಮೋಚನೆ ವಿಭಾ? ನೋಡೋಣ ವಿಶು, ಕಾಲನೇ ಎಲ್ಲ ನಿರ್ಧರಿಸುತ್ತೆ. ಅಂದ ಹಾಗೆ ನಾನು ಯಾಕೆ ನಿಮ್ಮ ಕಾಲೇಜ್ಗೆ ಬಂದೆ ಅಂತ ನೀನು ಕೇಳಲೇ ಇಲ್ವಲ್ಲ? ಓಹೋ ಹೌದಲ್ವಾ? ಯಾಕೆ ನೀನೇ ಹೇಳು. ಅಷ್ಟು ವರ್ಷಗಳ ಮೇಲೆ ನಿನ್ನ ನೋಡುತ್ತಿರುವ ಸಂಭ್ರಮದಲ್ಲಿ ನಾನು ಎಲ್ಲವನ್ನು ನನಗೆ ತೋಚದಂತಾಗಿ ಬಿಡ್ತು. ಅದೇ ವಿಷು, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಟೆಂಪರವರಿ ಪೋಸ್ಟ್ ಖಾಲಿ ಇದೆ ಅಂಥೇಳಿ ಪೇಪರ್ನಲ್ಲಿ ಬಂದಿತ್ತು. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿನಗ್ಯಾಕೆ ಈ ಉದ್ಯೋಗದ ಅವಶ್ಯಕತೆ ವಿಭಾ? ಹೌದು, ಮನೆಯಲ್ಲಿ ಒಂದು ಮಗು ಇಲ್ಲದಿರೋ ಕೊರಗು ಮರೆಯೋಕೆ. ಉದ್ಯೋಗಕ್ಕಿಂತ ಬೇರೆ ಉಪಾಯ ಇಲ್ಲ. ಡೆಲ್ಲಿ ಕಾಲೇಜಲ್ಲೂ ಸಹ ನಾನು 4 ವರ್ಷ ಕೆಲಸ ಮಾಡ್ತಾ ಇದ್ದೆ. ಹಾಗಿದ್ರೆ ನಿನ್ನ ಕೆಲಸದ ವಿಷಯ ನನಗೆ ಬಿಡು.
ಅಪ್ಲಿಕೇಶನ್ ಸರ್ಟಿಫಿಕೇಟ್ಗಳನ್ನು ಎಲ್ಲ ಇಲ್ಲೇ ಕೊಡು, ನಾನು ಮಾಡಿಸಿಕೊಡ್ತೇನೆ. ಅಷ್ಟು ಮಾಡು ಮಾರಾಯ. ಹಿಂದಿನ ಸಲಿಗೆಯ ಮೋಡಿಯಲ್ಲಿ ನಕ್ಕು ನುಡಿದಳು. ನನಗಿನ್ನು ಕಾಲೇಜಿಗೆ ಹೊತ್ತಾಯಿತು. ನಿನ್ನ ಅಡ್ರೆಸ್ಸು ಇಲ್ಲೇ ಇದೆ ಅಲ್ವಾ ಅಪ್ಲಿಕೇಶನ್ನಲ್ಲಿ, ಯಾವುದಕ್ಕೂ ನಾನು ತಿಳಿಸ್ತೇನೆ. ಈಗ ಮನೆಗೆ ಹೋಗು ಎಂದು ಕಾರಿನಲ್ಲೇ ಕರೆತಂದು ಕಾಲೇಜ್ವರೆಗೆ ಬಿಟ್ಟ. ವಿಶ್ವಾಸ ಅವನು ಒಳಹೊಕ್ಕು ಮರೆಯಾಗುವವರೆಗೂ ಸಹ ಅವನನ್ನೇ ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಾ ವಿಭಾ ಅಲ್ಲೇ ನಿಂತಳು. ಮಾತು ಕೊಟ್ಟ ಹಾಗೆ ಸುಭಾಷ್ ಮತ್ತೊಂದು ವಾರದಲ್ಲಿ ದೆಹಲಿಗೆ ವಿದಾಯ ಹೇಳಿ ಕರ್ನಾಟಕದ ರಾಜಧಾನಿ ಕಲ್ಯಾಣ ನಗರದ ನಿವಾಸಿಯಾದ ಜೆ.ಪಿ. ನಗರದಲ್ಲಿ ಅವರ ಆಫೀಸಿನ ಫ್ಲ್ಯಾಟ್ ಒಂದು ತೆರವಾಗಿದ್ದು ಕೆಲ ದಿನಗಳಲ್ಲೇ ಇವರ ವಾಸಕ್ಕೆ ದಕ್ಕಿತು. ಮನೆಯನ್ನು ಸಂಸಾರಕ್ಕೆ ಅನುಗುಣಿಸಿಕೊಂಡಂತಾಯಿತು. ಸುಭಾಷನು ಸಹ ತನ್ನ ಶಾಖಾ ಕಚೇರಿಗೆ ಡ್ಯೂಟಿಗೆ ಹೊರಡುವಂತಾದ. ಜೀವನ ಸಹಜ ಸ್ಥಿತಿಗೆ ಮರಳಿದಂತಾಯಿತು ಎಂದುಕೊಳ್ಳುವ ವೇಳೆಗಾಗಲೇ ವಿಶ್ವಾಸನಿಂದ ಸಂದೇಶವೂ ಸಹ ಬಂತು. ಕಾಲೇಜಿನ ಸಂದರ್ಶನಕ್ಕೆ ರೆಡಿಯಾಗುವಂತಳಾಗು. ಅದೇ ರೀತಿ ಕಾಲೇಜಿನಿಂದಲೂ ಸಹ ಅದೇ ಸಂದೇಶ ಹೊತ್ತು ಬಂದಿತ್ತು. ಸಂದರ್ಶನವು ಯಶಸ್ವಿಯಾಗಿ ಮುಗಿಯಿತು. ವಿಭಾ ನಯವಾದ ರೂಪ, ನಯವಾದ ಮಾತುಗಾರಿಕೆ, ತನ್ನ ರೂಪ ಸೌಂದರ್ಯದಿಂದ ತನ್ನ ವಿಷಯದ ಬಗ್ಗೆ ಇದ್ದ ಆಕೆಗೆ ಆಳವಾದ ವಿದ್ವತ್ತು ಪ್ರತಿಭೆಗಳಿಂದ ಸಂದರ್ಶಕರ ಮನ ಗೆದ್ದಳು. ಸಂಜೆಯ ಕಾಲೇಜಿನಲ್ಲಿ ವಿಭಾಳ ಅಧ್ಯಾಪನದ ದಿನಚರಿ ಆರಂಭವಾಯಿತು. ದಿನವೂ ವಿಷುವಿನ ದರ್ಶನ, ಒಡನಾಟ, 4 ಹಿತವಾದ ನುಡಿಗಳು, ತನ್ನ ಪ್ರಿಯವಾದ ಅಧ್ಯಾಪನ, ಯುವ ಪೀಳಿಗೆಯ ಲವಲವಿಕೆಯ ಸಹಚರ್ಯರಿಂದ ವಿಭಾಳ ಬಾಳಿನ ಆರೆಕೋರೆಗಳೆಲ್ಲ ತುಂಬಿ ಹೋಗಿ ವಿಭಾ ಬರುತ್ತಾ ಗೆಲುವಾದಳು. ಮುಖದ ಮೇಲೆ ಆತ್ಮವಿಶ್ವಾಸದ ಗೆಲುವಿನ ನಗೆ ಸದಾ ಶೋಭಿಸುವಂತೆ ಮನೆಯಲ್ಲಾದರೂ ಅಷ್ಟೇ. ಮೊದಲೇ ಮೃದು ಹೃದಯದ ಸುಭಾಷ್ ತನ್ನಿಂದಾಗಿ ತನ್ನ ಕಂದನ ಭಾಗ್ಯದಿಂದ ವಂಚಿತಳಾದಳು ಎನ್ನುವ ಅಪರಾಧಿ ಪ್ರಜ್ಞೆ ಕುಟುಕುತ್ತಿರಲಾಗಿ ಇನ್ನಷ್ಟು ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಮಡದಿಯನ್ನು ಓಲೈಸುವನು. ವಿಭಾದಲ್ಲಿ ಇಷ್ಟು ಸುಖ ಸಂತೋಷವಾದರೂ ತನ್ನ ಪಾಲಿಗೆ ಶಾಶ್ವತವಾಗಿರಲಿ ಎಂದು ಹಾರೈಸುವಳು ವಿಭಾ. ಆದರೆ ವಿಧಿ ಅವಳ ಬೆನ್ನ ಹಿಂದೆ ಅಣಗಿಸಿ ಅಟ್ಟಹಾಸ ನಗುತ್ತಿರುವುದರ ಪರಿವೇ ಅವಳಿಗೆ ಇರಲಿಲ್ಲ. ವಿಭಾ ಈಗ ತನ್ನಷ್ಟು ಸುಖಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಆನಂದದ ಶಿಖರ ಏರಿದ್ದಳು. ಆದರೆ ಶಿಖರ ಏರಿದವರು ಒಂದಲ್ಲ ಒಂದು ದಿನ ಕೆಳಗಿಳಿಯಬೇಕಾಯಿತಲ್ಲ. ವಿಭಾಳ ಬಹಳ ನೆಮ್ಮದಿ, ಸಂತೃಪ್ತಿಯ ಜೀವನ ಕಂಡು ವಿಧಿಯೂ ಸಹ ಸಹಿಸಿಕೊಳ್ಳಲಿಲ್ಲವೇನೋ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಎಂಬ ಮಾತು ಅದೆಷ್ಟು ಸತ್ಯವೋ ವಿಭಾಳ ಪಾಲಿಗಂತೂ ಅಕ್ಷರಶಃ ಸತ್ಯವಾಗಿತ್ತು. ವಾರ್ಷಿಕ ಪರೀಕ್ಷೆಗಳು ಮುಗಿದು ಬೇಸಿಗೆ ರಜೆಯು ಕಾಲೂರಿತು. ಅಂದರೆ ಕಾಲೇಜಿನಲ್ಲಿ ಎಲ್ಲರಿಗೂ ಹಿಗ್ಗೋ ಹಿಗ್ಗು. 3 ತಿಂಗಳ ರಜೆಯನ್ನು ಹೇಗೆ ಆನಂದಿಸಿ ಅನುಭವಿಸಬೇಕು ಎಂಬ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದರೆ ವಿಭಾಳ ಪಾಲಿಗೆ ತೋರುವುದು ಇನ್ನು 3 ತಿಂಗಳು ಪ್ರತಿದಿನ ಮಾತಾಡುವ ಹಾಗೆ ಇಲ್ಲ. ಇದು ಪರಮಹಿಂಸೆಯೇ. ಪುಟ್ಟ ಮಕ್ಕಳಿಗೆ ಬಣ್ಣ ಬಣ್ಣದ ಆಟಿಕೆಗಳನ್ನು ಕೊಟ್ಟು ಅವು ಸಡಗರದಿಂದ ಆಡುತ್ತಿರುವಾಗ ಪಕ್ಕನೆ ಕಿತ್ತುಕೊಂಡಂತಹ ಅನುಭವ. ಈಗ ವಿಶ್ವಾಸನ ಮುಖದಲ್ಲಿ ಜೀವಕಳೆ ಮಿಂಚಿ ಬದುಕಿನ ಬಗ್ಗೆ ಆಸಕ್ತಿ ಹುಟ್ಟಿತ್ತು ಎಂದರೆ ಆಗಲೇ ಆ ಸ್ವಲ್ಪ ಸಂತೋಷವನ್ನು ಸಹ ಈ ಹಾಳು ಬೇಸಿಗೆ ರಜೆಯ ರೂಪದಲ್ಲಿ ಕಳೆದುಕೊಳ್ಳಬೇಕೆ? ವಿಭಾ ರಜೆ ಎಂದು ಮನೆಯಲ್ಲಿಯೇ ಉಳಿಯಬೇಡ. ಹೇಗೋ ಆಫೀಸು, ಲೈಬ್ರರಿ ತೆಗೆದೇ ಇರುತ್ತೆ. ವಾರಕ್ಕೊಮ್ಮೆ ಆದರೂ ಫೋನ್ ಮಾಡಿ ಭೇಟಿಯಾಗೋಣ. ನಿನ್ನ ಮುಖ ನೋಡುತ್ತಿದ್ದರೆ ಸಾಕು, ನನ್ನ ಬಾಳ ಬವಣೆಗಳನ್ನೆಲ್ಲ ಮರೆಯಬಹುದು ಎನ್ನುತ್ತಿದ್ದರೆ ವಿಭಾಗೆ ಅವನ ಕೊರಳು ತಪ್ಪಿ ಸಂತೈಸಬೇಕೆಂದಾಸೆ ಚಿಗುರುತ್ತಿತ್ತು. ಆದರೆ ತಮ್ಮಿಬ್ಬರ ನಡುವೆ ದಾಟದಂತಹ ಅಗ್ನಿರೇಖೆಯೇ ಉಳಿದಿದೆಯಲ್ಲ. ವಿಭಾ ಪುಟಿದೇಳುವ ಆಸೆಗೆ, ಬಯಕೆಗಳಿಗೆ ಸಂಯಮದ ಕಡಿವಾಣ ಹಾಕುವಲ್ಲಿ ಶ್ರಮಿಸುವಳು.
ಅನುದಿನವೇ ಇದೇ ಕಣ್ಣು ಮುಚ್ಚಾಲೆ. ಇಬ್ಬರು ಪರಸ್ಪರರ ನೋಟ, ಭೇಟಿ, 4 ಸರಸದ ಸ್ನೇಹದ ನುಡಿಗಳ ವಿನಿಮಯದಲ್ಲೇ ಧನ್ಯತೆ ಕಾಣಬಲ್ಲ ಅಲ್ಪತೃಪ್ತರು. ಆದರೆ ಕಾಣದ ಕೈಯೊಂದು ಈ ಅಲ್ಪತೃಪ್ತಿ ಸಂತಸದ ಕ್ಷಣಗಳಿಗೂ ಕಲ್ಲು ಹಾಕಿತು. ಬೇಸಿಗೆ ರಜೆ ಆರಂಭವಾಯಿತು ಎನ್ನುವ ವೇಳೆಗೆ ಸುಭಾಷನ ಆರೋಗ್ಯ ಈವರೆಗೂ ತಕ್ಕ ಮಟ್ಟಿಗೆ ದೃಢಕಾಯದವನಾಗಿ ಆರೋಗ್ಯವಂತನಾಗಿಯೇ ಇದ್ದ ಸುಭಾಷ್ ಇದ್ದಕ್ಕಿದ್ದ ಹಾಗೆ ನಿಶ್ಶಕ್ತಿ, ಆಯಾಸ, ವಾಂತಿ, ತಲೆ ಸುತ್ತುವುದು ಎಂದು ಬಳಲಲಾರಂಭಿಸಿದ. ಆಗೀಗ ಜ್ವರ ಬೇರೆ ದಾಳಿ ಇಡುತ್ತಿತ್ತು. ಸುಭಾಷ್ ತೂಕವನ್ನು ಸಹ ಕಳೆದುಕೊಂಡು ನಿತ್ರಾಣನಾದ. ಸಾಧಾರಣ ಚಿಕಿತ್ಸೆಗೆ ಅವನ ಕಾಯಿಲೆ ಬಗ್ಗಲಿಲ್ಲ. ಬರಬರುತ್ತಾ ಉಲ್ಬಣಿಸಲಾರಂಭಿಸಿತು. ಒಮ್ಮೆ ಆಫೀಸಿನಲ್ಲಿ ತಲೆ ಸುತ್ತಿ ಕುಸಿದು 1-2 ಸಲ ಪ್ರಜ್ಞೆ ತಪ್ಪಿ ಬಿದ್ದದ್ದು ಆಯಿತು. ತಿಂಗಳ ಮಟ್ಟಿಗೆ ಸಿಕ್ ಲೀವ್ ಹಾಕಿದ. ಆಸ್ಪತ್ರೆ ವೈದ್ಯರು, ತಜ್ಞರ ತಪಾಸಣೆ, ರಕ್ತ, ಮಲಮೂತ್ರ ಹೀಗೆ 108 ಬಗೆಯ ಪರೀಕ್ಷೆಗಳಿಗೆ ಎಂದು ಸುಭಾಷ್ ಊರು ತುಂಬ ಅಲೆದಾಡಿದರು. ಕೊನೆಗೆ ಸುಭಾಷನಲ್ಲಿ ಮೂತ್ರಪಿಂಡದ ದೋಷವಿರುವುದಾಗಿ ಫಲಿತಾಂಶ ತಿಳಿದು ನೆಫ್ರೋಲಜಿಸ್ಟರ ಬಳಿ ಹೋಗಲು ಶಿಫಾರಸು ಮಾಡಿದರು. ಅಲ್ಲಿಂದಲೇ ಆರಂಭವಾಯಿತು ಸುಭಾಷರ ಆ ದುರ್ವಿಧಿ. ಸುಭಾಷನ ಮೂತ್ರಪಿಂಡಗಳು 2 ಅಸಮರ್ಪಕವಾಗಿ ಕೆಲಸ ಮಾಡುತ್ತಿಲ್ಲ. ಅದು ನೆಫ್ರಾಲಜಿಸ್ಟರ ನಿರ್ಣಯ. ಸುಭಾಷನ ಈ ಕಾಯಿಲೆಯಿಂದ ಭೂಮಿಗಿಳಿದು ಹೋದಳು. ದೈಹಿಕವಾಗಿ ದುರ್ಬಲವಾಗಿ ಸೊರಗಿ ಹೋಗಿದ್ದವನು ಈಗ ಮಾನಸಿಕವಾಗಿಯೂ ಕುಸಿದು ಹೋದ. ಇನ್ನೇನು ಗತಿ? ಏನೆಲ್ಲ ಅನುಭವಿಸಲಕ್ಕಿದೆಯೋ? ವಿಭಾನ ದುಗುಡವನ್ನು ಹತ್ತಿಕ್ಕಿ ಸುಭಾಷ್ಗೆ ಧೈರ್ಯ ಹೇಳುವಳು. ಗಾಬರಿಯಾಗೋದು ಬೇಡ ಸುಭಾಷ್, ಈಗ ಮೆಡಿಕಲ್ ಸೈನ್ಸ್ ಇಷ್ಟೊಂದು ಮುಂದುವರೆದಿದೆ. ನಮ್ಮ ಕಷ್ಟಕ್ಕೂ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಯೋಚಿಸಬೇಡಿ. ಯೋಚಿಸದೇ ಇರೋದು ಹೇಗೆ ಸಾಧ್ಯ? ನನಗೋಸ್ಕರ ನಾನು ಚಿಂತಿಸ್ತಾ ಇಲ್ಲ. ನನಗೆ ಏನಾದರೂ ಆಗಿ ಹೋದರೆ ನಿನ್ನ ಗತಿ ಏನು? ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು ಒಂಟಿಯಾಗಿ ಹೇಗೆ ಬಾಳ್ತೀಯ? ಹೋಗಲಿ ಎಂದರೆ ನಿನ್ನ ಕೈಗೊಂದು ಮಗುವಾದರೂ ಸಹ ಕೊಡಲಾರದ ನತದೃಷ್ಟ ನಾನು. ಸುಭಾಷ್, ನೀವು ಹೀಗೆಲ್ಲ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ನಿಮಗೇನೂ ಆಗೋಲ್ಲ, ಎಲ್ಲ ಸರಿಯಾಗುತ್ತೆ ಅಂತ ಡಾಕ್ಟರ್ ಪುರಂದರ್ರವರು ಹೇಳಿದಾರಲ್ವಾ? ಈ ಡಾಕ್ಟರ್ಗಳು ಹೇಳೋದೆಲ್ಲ ಹಾಗೆಯೇ. ಇನ್ನೊಂದು ಘಳಿಗೆಗೆ ಸಾಯುವ ಮನುಷ್ಯನಿಗೂ ಸಹ ನೀನು ಚಿರಾಯು ಎಂದೇ ಭರವಸೆ ಕೊಡುತ್ತಾರೆ. ಅದು ಅವರ ವೃತ್ತಿಧರ್ಮ. ಇಷ್ಟೊಂದು ನಿರಾಶರಾದರೆ ಹೇಗೆ? ಈಗಾಗಲೇ ಚಿಕಿತ್ಸೆ ಆರಂಭವಾಗಿದೆ, ಕಾದು ನೋಡೋಣ ಎಂದು ಸುಭಾಷನಿಗೆ ಸಾಕಷ್ಟು ಧೈರ್ಯವನ್ನು ಕೊಡ್ತಾಳೆ. ಈಗಾಗಲೇ ಯಾಕೆ ಧೈರ್ಯ ಕಳ್ಕೋಬೇಕು ಅಂತ ಸಾಕಷ್ಟು ಬಾರಿ ನುಡಿದಾಗ ಈಗ ಒಂದು ಸುತ್ತು ಕಾರ್ಡ್ ಆಡೋಣವೇ ಎಂದು ಅವನ ಗಮನವನ್ನು ಸಹ ಬೇರೆ ಕಡೆಗೆ ಎಳಿತಾಳೆ. ಆದರೆ ಅವಳೊಳಗೆ ಅಶಾಂತಿಯ ಅಗ್ನಿಕುಂಡ ಆಡ್ತಾ ಇರತ್ತೆ. ದೇವ್ರೆ, ಇನ್ನೇನು ಕಾದಿದೆಯೋ? ಈ ಮಟ್ಟಿಗಾದರೂ ನಾನು ನೆಮ್ಮದಿಯಿಂದ ಕಾಲ ಹಾಕುತ್ತಿರುವುದು ವಿಧಿ ಚಿತ್ತಕ್ಕೆ ಬರಲಿಲ್ಲವೇನೋ? ನನ್ನ ಬದುಕು ಎಂದಿಗೂ ಹೀಗೆ ಗಾಳಿಗೂಡಿದ ಗಾಳಿಪಟದಂತಾಗಿದೆ ಅಲ್ಲ ಎಂದು ಗೋಳಿಟ್ಟುಕೊಂಡಳು ಸ್ನೇಹಿತರೆ, ಈ ಒಂದು ಕಾದಂಬರಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.